ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೇನೆ. ಇವತ್ತು ನನ್ನ ಬ್ಲಾಗ್ನ ನಾನು ಬಸ್ ಒಳಗೆ ಸ್ಟಾರ್ಟ್ ಮಾಡ್ತಿದ್ದೇನೆ. ಬಿಕಾಸ್ ಇವತ್ತು ನಾವು ಊರಿಗೆ ಹೊಂಟೇವಿ. ಬಸ್ ಒಳಗೆ ಬರೋ ಗಾಳಿಗೆ ನಮ್ಮ ಖುಷಿ ಅಂತೂ ಫುಲ್ ನಿದ್ದೆ ಮಾಡಿಬಿಟ್ಲು. ಆಕೆ ಊರೊಳಗೆ ಮಕ್ಕೊಂಡಾಕಿ ನಮ್ಮ ಡೆಸ್ಟಿನೇಷನ್ ಬಂದ ಮೇಲೂ ಆಕೆ ಎದ್ದಳಿಲ್ಲ, ಅಷ್ಟು ನಿದ್ದೆ ಮಾಡಿಬಿಟ್ಲು. ನಾವು 2 ಗಂಟೆಗೆ ಬಿಟ್ಟಿದ್ವಿ, 5 ಗಂಟೆಗೆ ನಾವು ಬಸ್ ಇಳ್ದೇವಿ. ಬಸ್ ಇಳಿದ ಮೇಲೆ ಅಲ್ಲೊಂದು ಮಸೀದಿ ಮೇಲೆ ಒಂದು ಲೈನ್ ಹಾಕಿದ್ರು. ಅದು ನಂಗೆ ಇಷ್ಟ ಆಯ್ತು, ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸಿದೆ ನೋಡ್ರಿ. ಆ್ಯಂಡ್ ಮನೆಗೆ ಬಂದ್ವಿ, 5:30 ಆಗಿತ್ತು. ಬರ್ರಿ ನಾವು ಎಲ್ಲಿ ಬಂದೇವಿ, ಯಾವ ಊರಿಗೆ ಬಂದೇವಿ ಆ್ಯಂಡ್ ಯಾರ ಮನೆಗೆ ಬಂದೇವಿ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ನಾವು ಬಂದಿರೋದು ಹರೀಶ್ ಅವರ ಅಕ್ಕ ಅವ್ರ ಮನೆಗೆ, ಮೀನ್ಸ್ ನಮ್ಮ ನಾದಿನಿ ಮನೆಗೆ. ಅವ್ರ ಹೆಸರು ಶಿಲ್ಪಾ ಅಂಥೇಳಿ. ಇವರೇ ಬರ್ತಿದ್ದಾರಲ್ಲ, ಶ್ರೇಯಾನ್ ನೋಡಿರ್ಬೇಕು, ಅವ್ರ ಮಮ್ಮಿಯವ್ರು. ಇವರಿರೋದು ಹುಬ್ಳಿ ಒಳಗೆ. ಸೊ ನಾವು ಅಲ್ಲಿಗೆ ಬಂದೇವಿ ಇವತ್ತು. ಆರಾಮದಿರಮ್ಮ? ಯಾರ್ಯಾರು ಅದಾರ ಇಲ್ಲಿ? ಯಾರು ಇಲ್ಲ ಫ್ರೆಂಡ್ಸ್. ಟೈಮ್ 6:40 ಆಗೈತಿ. ನಾವು 5:15 ಬಂದೇವಿ. ಎಲ್ಲಿ ಬಂದೇವಿ ಅಂದ್ರೆ ಹುಬ್ಳಿಗೆ ಬಂದೇವಿ. ಹುಬ್ಳಿ ಒಳಗೆ ನಮ್ಮ ನಾದಿನಿ ಮನೆ ಒಳಗೆ ಸತ್ಯನಾರಾಯಣ ಪೂಜೆ ಐತಿ ನಾಳೆ. ಸೊ ಹಾಗಾಗಿ ಇವತ್ತು ಬಂದಿದ್ದೇವಿ. ನೋಡ್ರಿ, ಈಗ ಸತ್ಯನಾರಾಯಣ ಮಂಟಪ ತಂದಾರ. ಇವ್ರಿಗೆ ಕ್ಲೀನ್ ಮಾಡಕ್ ಹೇಳ್ಯಾರ. ಇಷ್ಟೊತ್ತ ಫೋನ್ ನೋಡಾಕತ್ತಿದ್ರ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ಕೂಡ ಲಗು ಲಗು ಅರ್ಬಿ ತಗೊಂಡ್ ಕ್ಲೀನ್ ಮಾಡಾಕತ್ತಾರ ನೋಡ್ರಿ. ಬಿಟ್ಬಿಡೇ ಬಿಟ್ಬಿಟ್ರಿ. ಅಯ್ಯೋ ಕಾಲ ಅವನೆಲ್ಲದಾನೆ ಓಯ್ ಅವ ಎಲ್ಲದಾನೆ. ಟೈಮ್ 7:30 ಆಗೈತಿ. ನಾವು ಎಲ್ಲರೂ ಸೇರಿ ಬಟ್ಟೆ ಶಾಪಿಂಗ್ ಹೊಂಟೇವಿ. ಎಷ್ಟು ಜನಕ್ಕೆ ಬಟ್ಟೆ ತರ್ತೇವೆ ಅಂತೇಳಿ ತೋರಿಸ್ತೇನೆ. ಬಟ್ಟೆ ಎಲ್ಲ ನೈಟ್ಮೆಂಟ್ ಶಾಪಿಂಗ್. ಈ ಸುದ್ದಿ ಆ್ಯಕ್ಚುಲಿ ಬಟ್ಟೆ ತರಕ್ಕೆ ಹೊಂಟಿರೋದು ಇವನಿಗೆ ಆದರೆ ಹೊಂಟಿರೋದು 1 2 3 ಇಲ್ಲಿ ಬ್ರದರ್ ಬರ್ರಿ, ಅಲ್ಲಿ ಇಬ್ರು ಹೊಂಟಾರ ನೋಡ್ರಿ, 5. ಒಬ್ರಿಗೆ ಅರ್ಬಿ ತರಕ್ಕೆ 5 ಜನ ಹೊಂಟೇವಿ. ಬರ್ರಿ ಎಂತ ಅರ್ಬಿ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತೇವಿ, ತೋರಿಸ್ತೇನೆ. ನೈಟಿ ತಗೊಳಕಂತ ಬಂದ್ವಿ, ಬಟ್ ಇವನ್ ಸೈಜ್ ಇಲ್ಲಿ ಸಿಗೋದಿಲ್ಲ ಅಂತ ಅಲ್ಲೇ ತರ್ತಾರಂತ. ಸೊ ಹಾಗಾಗಿ ಈಗ ಮಳಿ ಬರಾಕತ್ತೈತಿ. ಇಲ್ಲೇ ತಿನ್ನಾಕ ಹುಡುಕೋ ಅಂತ ಹೊಂಟೇವಿ. ಇಲ್ಲೇ ಐತಿ ಅಂತ ಹೇಳಿ ಅರ್ಧ ಕಿಲೋಮೀಟ್ರಿಂದ ಕರ್ಕೊಂಡ್ಟಾರ. ಕರ್ಕೊಂಡೋಗಿ ಡಬ್ ಹಾಕೋ ಪ್ರೋಗ್ರಾಮ್ ಭಾಳ ಅದಾವು. ಲಗು ತಿಂದು ಎಸ್ಕೇಪ್ ಆಗೋದು ಒಳ್ಳೆದೈತಿ. ಬರ್ರಿ ಹೋಗ. ಇವ್ರ ಪಾನಿಪುರಿ ತಿನ್ನೋಣ, ಗೋಬಿ ತಿನ್ನೋಣ ಅಂತ ಹೇಳಿ 1 ಕಿಲೋಮೀಟ್ರ್ ಆತ ಓಡಾಡ್ಸಕತ್ ಬಿಟ್ಟಾರ. ಫುಲ್ ಧಮ್ಮತ್ ಬಿಟ್ಟೈತಿ. ಇವ್ರ ಮನೆ ಮೊದ್ಲ ಏರ್ಕಿ ಮೇಲೆ ಐತಿ. ಸೊ ಹಾಗಾಗಿ ಈಗ ಆ ಕಡೆ ಆದಿಕ್ಕಿ ಕರ್ಕೊಂಡು ಹೋಗಿದ್ರೆ ಗೋಬಿ ತಿಂದ ಬರೋಣಂತ. ಅಲ್ಲಿ ಒಂದು ಅಂಗಡಿನೂ ಇಲ್ಲ. ಈಗ ಈ ಕಡೆ ಕರ್ಕೊಂಬಂದಾರ ಪಾನಿಪುರಿ ತಿನ್ನೋಣಂತ. ಇಲ್ಲಿ ಇರ್ತೈತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬರ್ರಿ. ಇದ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ ಸುಮ್ಮ ಮನೆಗೆ ಹೋಗ್ಬೇಕಷ್ಟೇ. ಈಗ ಇಷ್ಟು ದೂರ ಬಂದೆ, ಕೊನೆಗೂ ಪಾನಿಪುರಿ ಐತಂತ ತಿಂದೆ. ಮನೆಗೆ ಹೋಗೋಣ ಆ ಕಡೆ. ಸಾಕಾಗ್ಬಿಟ್ಟೈತಿ ಇವ್ರು ನಡುವ. 1 ಕಿಲೋಮೀಟ್ರ್ ನಡೆಸ್ಯಾರ. ಒಂದು 20 ರೂಪಾಯಿ ಪಾನಿಪುರಿ ತಿನ್ನಾಕ. ನಾ ಈಗ ಪಾನಿಪುರಿ ತಿಂತೇನ್ರಿ, ಯಾರು ಡಿಸ್ಟರ್ಬ್ ಮಾಡಬೇಡಿ ನನಗೆ. ಒಂದು ಪಾನಿಪುರಿ ತಿನ್ನಾಕ ನೋಡಿ, ಅಷ್ಟು ಸಣ್ಣ ಬಾಯಿ ಐತಿ, ಅಷ್ಟು ದೊಡ್ಡದು ಪಾನಿಪುರಿ ತಿನ್ನತ್ತಾರ ನೋಡಿ. ಪಾನಿಪುರಿ ಎಲ್ಲ ಮಸಾಲ ಅಂತ ಇದೆ. ಹಾ, ಮಸಾಲ ಏನಂತಾರ ಗೊತ್ತಿಲ್ಲ. ತಿನ್ನತ್ತೇನಲ್ಲ ಪೂರಾ ಪೂರಿ ತಗೋ. ಇದು ತಗೋ, ತಿನ್ನತ್ತಿ. ಒಂದು ನಾ ತಿಂತೀನಿ, ಒಂದು ನೀ ತಿನ್. ಒಂದು ನೀ ತಿನ್ನ. ನೋಡ್ರಿ, ಅದಿಷ್ಟು ಪಾನಿಪುರಿ ಅಂತ ತಿಂತಾರೆ. ಚಾಲೆಂಜ್ ಇದು. ಈ ಪುರಿನ ಎಷ್ಟು ಲಘು ತಿಂತೆ ಇದ್ರಾಗ ತಿನ್ನತ್ತಿ. ನೋಡ್ರಿ, ಕಂಗ್ರಾಚುಲೇಷನ್. ನಗಾಗ್ತಿಲ್ಲ. ಹೊಡಿತಾರಮ್ಮ ಅವ್ರೆ.
ನಿಜ ಸುಳ್ಳಲ್ಲ. ತಳಗ್ ಬಿತ್ತು. ಹಿಂಗ್ ಮಾಡ್ಸ್ಕೊಂತಿದ್ದೆ ಅದು ಇಲ್ಲಿ ಹೋಗ್ಬಿಡ್ತು ಕೈ. ಹಿಂಗ್ ಮಾಡ್ಕೊಂಡು ಇದು ನೋಡ್ರಿ ಹೆಂಗ್ ಮಾಡತ್ತಿ. ಅಡ್ಡಿ ಕೈ ತುತ್ರಿ. next day. ಆ್ಯಂಡ್ ನೆಕ್ಸ್ಟ್ ಡೇ ಏನಾಯಿತು, ಪೂಜೆ ಹೆಂಗಾಯಿತು ಅಂತ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.